ಸ್ವಲ್ಪ ಕೇಳಿ, ಒಂದು ನಿಮಿಷ ಕೇಳಿ. ನಿಮ್ಮ ಫ್ರೆಂಡ್‌ಶಿಪ್‌ನಲ್ಲಿ ನೀವು ಯಾರ ಹತ್ರ ಆದ್ರೂ ದುಡ್ಡು ತಗೊಂಡಿರ್ತೀರಾ. ಮನಿ ಸೋ ಇಂಪಾರ್ಟೆಂಟ್ ಅಲ್ವಾ? ಲೈಫ್‌ನಾಗ ಮನಿ ಭಾಳ ಇಂಪಾರ್ಟೆಂಟ್. ಫ್ರೆಂಡ್‌ಶಿಪ್ ಕೂಡ ಭಾಳ ಇಂಪಾರ್ಟೆಂಟ್. ನಿಮ್ಮ ನಿಮ್ಮ ಫ್ರೆಂಡ್ಸ್ ಸರ್ಕಲ್‌ನಲ್ಲಿ ಯಾರ ಹತ್ರ ನೀವು ದುಡ್ಡು ತಗೊಂಡಿರ್ತೀರಲ್ಲ, ನೀವು ಫ್ರೆಂಡ್‌ಶಿಪ್‌ದಾಗ ಮೋಸ್ಟ್‌ಲಿ ತಗೊಂಡಿರ್ತಾರಲ್ಲ, ಅದನ್ನ ನೀವು ಕ್ಲಿಯರ್ ಮಾಡ್ಕೋರಿ. ಯಾಕಂತ ಕೇಳ್ರಿ. ನಿಮ್ಮ ಫ್ರೆಂಡ್‌ಶಿಪ್ ಅಂದ್ರೆ ನೀವು ಎಷ್ಟೋ ದಿನದ ಖುಷಿ, ನಗು ಎಲ್ಲ ಇರುತ್ತೆ. ಕಷ್ಟ, ದುಃಖ ಎಲ್ಲ ನಿಮ್ಗೆ ಅವಸರ ಬಂದಾಗ ಅವ್ನು ನಿನ್ನ ಮೇಲೆ ಪ್ರೀತಿ ಇದ್ದು ಅದನ್ನ ಹೆಲ್ಪ್ ಮಾಡಿರ್ತಾನೆ. ಅದನ್ನ ಬಿಟ್ಟು ನೀವು ಅವರ ದುಡ್ಡುಗಳನ್ನ ತಗೊಂಡು ನೀವು ಟೈಮಿಗೆ ಕೊಡ್ಲಿಲ್ಲ ಅಂದ್ರ, ನಿಮ್ಮ ಫ್ರೆಂಡ್‌ಶಿಪ್ ಅನ್ನೋದು ಖರಾಬ್ ಆಗುತ್ತೆ. ನಿಮ್ಮ ಫ್ರೆಂಡ್‌ಶಿಪ್ ಮೇಲೆ ಒಂದು ನೆಗೆಟಿವ್ ಥಿಂಕ್ ಬರುತ್ತೆ. ನಿಮ್ಮ ಫ್ರೆಂಡ್‌ಶಿಪ್ ಒಳ್ಳೇದಾಗಿ ನೀವು ಥಿಂಕ್ ಮಾಡ್ಕೊರಿ. ಒಳ್ಳೇದಾಗಿ ನೀವು ಇರಬೇಕು ಅಂತಂದ್ರೆ ನಿಮ್ಗೆ ಕೊಟ್ಟಿದ್ದ ದುಡ್ಡನ್ನು ಅದು ಕ್ಲಿಯರ್ ಮಾಡ್ಕೊಂಬೋದು ಕಲಿ. ಇನ್ನೂ ಒಂದು ಹೇಳ್ತೀನಿ ಕೇಳಿ, ಇದು ನೆನ್ಪಿಟ್ಕೊರಿ. ನೀವು ಫ್ರೆಂಡ್‌ಶಿಪ್‌ನಲ್ಲಿ ದುಡ್ಡು ತಗೊಂಡಿರ್ತೀರಲ್ವಾ, ನೀವು ಮಿತಿಲಿಂದ ಕೊಡ್ಲಕ್ಕಾಗಿಲ್ಲ ಅಂದ್ರೂ ಸರಿ, ಇಂಟ್ರೆಸ್ಟ್‌ಲಿಂದ ಕೊಡ್ಲಕ್ಕಾಗಿಲ್ಲ ಅಂದ್ರೂ ಸರಿ, ಅವು ಗಂಟಿನ ರೊಕ್ಕನ ಕೊಟ್ಬಿಡಿ. ಏಟ್ ತಗೊಂಡ್ರೆ ಅಷ್ಟೇ ಕೊಟ್ಬಿಡ್ರಿ. ಬಟ್ ಫ್ರೆಂಡ್‌ಶಿಪ್ ಅನ್ನೋದು ಉಳಿಸ್ಕೊಳ್ಳಿ. ಯಾಕಂದ್ರೆ ನಿಮಗೆ ನಂಬಿ ದುಡ್ಡು ಕೊಟ್ಟಿರುತ್ತಾನೆ. ಅದನ್ನ ಕ್ಲಿಯರ್ ಮಾಡ್ಕೊಂಬೋದು ಕಲೀರಿ. ದುಡ್ಡಿನಿಂದನೇ ಪ್ರೀತಿ ಉಳಿಯುತ್ತದೆ. ಇದು ನೆನ್ಪಿಟ್ಕೊಳ್ಳಿ. ದುಡ್ಡಿನಿಂದನೇ ಎಲ್ಲ ಬರುತ್ತದೆ. ನಿನ್ನ ಮೇಲೆ ಪ್ರೀತಿ ಇದ್ದಿದ್ದ ಸಲುವಾಗಿ ನಿನಗೆ ಸಹಾಯ ಮಾಡಿದ್ದಾನೆ. ಸೊ ನೀವು ಅವ್ರು 2, 3 ಸಹಾಯ ಮಾಡಿದ್ರೆ ನೀವು ಒಂದನ ಸಹಾಯ ಮಾಡ್ರಿ. ಬಟ್ ಫ್ರೆಂಡ್‌ಶಿಪ್ ದೂರ ಮಾಡ್ಕೊಳಕ್ ಹೋಗ್ಬೇಡಿ. ಅದು ಮನಿ ಸಲುವಾಗಿನೂ ದೂರ ಮಾಡ್ಕೊಳಕ್ ಹೋಗ್ಬೇಡಿ. ನೀವೇನಾರ